ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ನಮ್ಮ ಮಲಪ್ರಭಾ ನದಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ನೀರು ಬಂದಿದೆ ಅಂತ ಕಸ ಹೊಳೆಯಾಗೆ. ನಾನು ನಮ್ಮ ದೋಸ್ತ ನೋಡ್ಬೋದು ಇಲ್ಲಿಗ ಎಷ್ಟು ನೀರು ಬಂದತ್ತೆ ಅಂತ ನಿಮಗೆ ತೋರಿಸ್ತೇವೆ. ಇನ್ನೂ ಭಾಳ ಆಗ್ಬೇಕು ಮಳೆ ಅಂದಾಗ ಬರುತ್ತಲ್ಲ ಸರ್. ಅದ ಇದನ್ನು ತರಲಿಲ್ಲ ನಾವು ಇಲ್ಲಿ ಗಾಡಿ ಅಲ್ಲೇ ಹಚ್ಚಿದ್ವನ ಎಲ್ಲ ನೀರ ಪಾರ ಹೆಂಗೆ ನೋಡ್ಬೋದು. ಇಲ್ಲಿ ರಸ್ತಾದಾಗಿದೆ ಈ ಪತಿ ನೀರು ಈ ಥರ ಗಾಡಿ ಹಂಗೆ ಹೊಡ್ಕೊಂಬರೋದ್ರಿ. ಅದಕ್ಕೋಸ್ಕರ ಗಾಡಿ ಅಲ್ಲೇ ಹೆಚ್ಚು ನಾವೀಗ ಹೋಗ್ತಾ ಇದ್ದೇವೆ. ಈ ಥರ ಹೆಂಗೆ ದಾಟಿ ಹೋಗೋದು ನೋಡ್ರಿ. ಈಗ ನಾವು ಹೋಗ್ತಾ ಇದ್ದೇವೆ ಮಲಪ್ರಭಾ ನದಿ ನೋಡಕ್ಕೆ. ನಮ್ಮ ದೋಸ್ತ ನಾನು ನೀರು ಈಗ ಮಳೆ ಹೊಳೆತೀಗ ಸ್ವಲ್ಪ ಎಷ್ಟು ಬಂದಿದೆ ನೀರು ಅಂತ ನಿಮಗೆ ತೋರಿಸ್ತೀವಿ. ಕಬ್ಬಿನಾಗೆಲ್ಲ ನೋಡುತ್ತ ಕಬ್ಬಿನಾಗ ನೀರೇ ನಿಂತಾವೆಲ್ಲ ಸತ್ತ ಅಷ್ಟು ಮಳೆ ಆಗ್ತದ ನಿನ್ನೆ. ಬತ್ತು ಭಾರಿ ಬಂತ ನೋಡ್ತಾರೆ. ಗಾಡಿ ತಂದ್ರು ನಡೀತಿರ ಕೆಲಸ ಇಲ್ಲ, ನೀರನ್ನ ಯಾರ್ದು ಬೋರ ಸಣ್ಣಗೆ ಐತಿ ನೀರಿಲ್ಲ ಬರ ನೀರ ಅಲ್ಲಿ ನೋಡಿ ಹೌದ ಹೋತಾರಲ್ಲ ಸಣ್ಣಗೆ ಹಿಂಗೆ ನೀರಾಗಿಂತರ ದಾಟಿ ಹೋಗ್ತಾರ. ಅದು ಭಾಳ ಸಣ್ಣ ಇತ್ತು ಸರ್. ಮರಿ ಅಂತಾರಗತ್ತೈತಿ ರೀ. ಅದು ಇಲ್ಲೇ ಹೋಗ್ತದ ನೋಡ್ಕೊಂಡು ಬೇರೆ ಮರಿ ಇರ್ತದೆ. ಚ ಬೂಟ್ ತೋದ ಹೋಗ್ಕಾರಪ್ಪ. ಇಲ್ಲಿ ಈ ಕಡೆ ಬೇರೆ ಸರ್. ಇಲ್ಲೇ ಹಿಂಗೆ ಮ್ಯಾಗದಾಯ್ತು ಬೇರೆ ದೆಬ್ಬ ಐತಿ ಬೇರೆ ಸರ್. ಇಲ್ಲಿ ಬೇರೆ ಅವಕಾಶ ಅವೇ ಕರ್ಮ ಸರ್. ಭಾಳ ಡೇಂಜರ್ ಬೂಟ್ ಸರ್. ನೋಡಿ ಒಂದು ಕೊಪ್ಪಿ ಯಾಕೆ ಬರ್ತಾವ ಸರ್. ಅವ ನೋಡಿ ಸ್ನೇಹಿತರೆ, ನಿಮಗೆ ತೋರಿಸೋದೇನೆ ನಮ್ಮ ಮಲಪ್ರಭಾ ನದಿ. ಮೀನ ಹಿಡಿಯೋರು ಬಂದ ಬಿಟ್ಟಾರಲ್ಲ ಇಲ್ಲಿಗ ಎರಡು ಜಲ್ದಿ. ಮಸ್ತ್ ನೀರು ಬರ ಸರ್ ಇಲ್ಲಿ. ಭಾರಿ ನೀರು ಬರ ಸರ್. ನೋಡಿ ಸರ್ ಅದನ್ನಿಲ್ಲ ಜಬರ್ದಸ್ತ್ ಬರ ಸರ್. ಫುಲ್ಲು ಬರತ್ತ. ಇಲ್ಲಿ ನೋಡು ಜಿಗ್ಯಾತ ಇನ್ನೂ ದೊಡ್ಡ ಮೀನು ಬರತ್ತ ಸರ್. ಸಣ್ಣ ಸಣ್ಣ ಅದಾವ. ಇಲ್ಲಿ ಖಾನಾಪುರದಾಗ ಭಾಳ ಮಳೆ ಆಗತ್ತಂತೆ. ಇಲ್ಲಿ ನೀರು ಇಷ್ಟ ಫುಲ್ ತೆಗೆದ್ರದು. ಇನ್ನೂ ಭಾಳ ಇನ್ನೂ 2-3 ದಿನ ಆಗ್ಬೇಕು ಸರ್. ಇಲ್ಲಿ ಕಟ್ಟ್ಯಾರನಂತಲೇ ನೀರು ನಿಂತ ಸರ್. ಇದಷ್ಟು ಈಗ ಅಂತಾರದಾಗ ಮೀನು ಹಿಡಿಯತ್ತಾರ ನೋಡಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ನೀರು ಇನ್ನು 2 ದಿನ ಮಳೆ ಆಗ್ತಾರ ಸರ. ಫುಲ್ ಬರ ಸರ್. ಇದೇ ನೋಡಿ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿ ಪವಿತ್ರ ಮಲಪ್ರಭಾ ನದಿ ಮೈದುಂಬಿ ಹರಿಯುತ್ತಿರುವ ಅದ್ಭುತವಾದ ದೃಶ್ಯ. 4-5 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ನದಿ ಹೇಗೆ ಹಾಲಿನ ನೊರೆಯಂತೆ ಉಕ್ಕಿ ಹರಿಯುತ್ತಿದೆ ನೋಡಿ. ನಾನು ಮತ್ತು ನನ್ನ ಸ್ನೇಹಿತನ ಜೊತೆಗೂಡಿ ಈ ಸುಂದರ ದೃಶ್ಯವನ್ನು ಕಣ್ಣಾರೆ ಸವಿಯಲು ನೇರವಾಗಿ ಸ್ಪಾಟ್ಗೆ ಬಂದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮಲಪ್ರಭೆಯ ಈ ಬೋರ್ಗರೆತದ ಸಂಪೂರ್ಣ ಅನುಭವ ಮತ್ತು ಇದರ ಹಿಂದಿನ ಕೆಲವೊಂದು ಕುತೂಹಲಕಾರಿ ವಿಷಯಗಳನ್ನು ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಕೂಡ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನೀರು ಎಷ್ಟು ವೇಗವಾಗಿ ಮತ್ತು ಎಷ್ಟೊಂದು ರಭಸವಾಗಿ ಚಿಮ್ಮುತ್ತಾ ಹರಿಯುತ್ತಿದೆ. ಆ್ಯಕ್ಚುಲಿ ನಾವು ನಿಂತಿರುವ ಸೇತುವೆ ಕೂಡ ಮುಳುಗಡೆಯಾಗಿರುತ್ತದೆ. ಅಷ್ಟೊಂದು ನೀರು ಹರಿದು ಬರುತ್ತದೆ ಈ ನದಿಗೆ. ಏನಾದ್ರಿ ಸರ್ ತೆಗಿರಿ. ಏನು ನೀರು ರೀ ಅದ ನೋಡ್ರಣ್ಣ. ಇಂಜಿಕ್ ಬರತ್ತಪ್ಪ ನೋಡ್ರಣ್ಣ. ಇಂಜಿಕ್ಕಾಗ ಈ ಕಡೆ ಬರ್ತದೆ. ಈ ಕಡೆ ನೀರು ಬರೋಂಗೆ ಕಾಣತ್ತ.
ವಿಡಿಯೋ ಮಾಡಿ ಸರ್ ಹೆಂಗಂದ್ರೆ ಹಿಂಗೆ ಹಿಡೀರಿ ಸರ. ನಾ ಕಾಣತ್ತೇನಲ್ಲ ಬಿಟ್ಬಿಡ್ಲ ಅಂತ ಏ ನೋಡಿ ಕಾಣತ್ತಲ್ರಿ ಈ ಕಡೆ ಕಾಣವ ಮಾಡ್ತಾರೆ ಅದನ್ನು ಇದು ಸರ ಇದು ಬರೋ ಮಾಡ್ದ ನಾನು ಬರ್ಬೇಕಾ ವಿಡಿಯೋ ಆಗತ್ತೆ ಹೊರ ಈ ಕಡೆ ಇಡಿ ಸರ್ ಅಕ್ಕ ಈ ಕಡೆ ಇನ್ನು ಈ ನದಿಯ ಬಗ್ಗೆ ಹೇಳಬೇಕೆಂದರೆ ಈ ಮಲಪ್ರಭಾ ನದಿಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬಲ್ಲಿ ಉಗಮವಾಗುತ್ತದೆ. ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿರುವ ಇದು ಸುಮಾರು 304ಕ್ಕೂ ಹೆಚ್ಚು ಕಿಲೋಮೀಟರ್ ಹರಿದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತದೆ. ಇನ್ನು ಮಲಪ್ರಭಾ ನದಿಯ ಉಪನದಿಗಳು ಯಾವುವು ಎಂದರೆ ಬೆಣ್ಣಿಹಳ್ಳ, ಹಿರೇಹಳ್ಳ ಮತ್ತು ತುಪ್ರಿಹಳ್ಳ. ನೋಡಿ ಸ್ನೇಹಿತರೆ, ಈ ನದಿಗೆ ನವಿಲ ತೀರ್ಥದಲ್ಲಿ ನಿರ್ಮಿಸಲಾದ ಅಣೆಕಟ್ಟನ್ನು ರೇಣುಕಾ ಸಾಗರ್ ಎಂದು ಕರೆಯಲಾಗುತ್ತದೆ. ಈ ನದಿಯ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹರಿಯುತ್ತದೆ. ಇದು ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟೆ ಜಿಲ್ಲೆಗಳ ಕೃಷಿ ಹಾಗೂ ಕುಡಿಯುವ ನೀರಿಗೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ. ನೋಡಿ ಸರ್, ಇದೆ ಎಷ್ಟು ಪ್ರಶಾಂತ ಐತೆ ನೋಡಿ ದೇವಸ್ಥಾನ ಸರ್. ಹೊಳಿದೆ ಸರ್, ಅಲ್ಲಿ ಹೊಳಿ ದಂಡಿಗೆ ಈ ಕಡೆ ಬರ್ದಂಗೆ ಗುಡಿಗೆ ಇಲ್ಲೊಂದು ಸ್ವಲ್ಪ ಇದನ್ನು ಕಟ್ಬೇಕಲ್ಲ ಇಲ್ಲ, ಮತ್ತು ಕೊರ್ಕೊಂಬಂತಂದ್ರೆ ಗುಡಿಗಿದು ಹೆಂಗ್ರಿ ಸರ್ ಹಾಂ ಮಾಡ್ಬೇಕಲ್ಲ ಸರ್ ಇದನ್ನು. ನೋಡಿ ಸ್ನೇಹಿತರೆ, ಇದು ನಮ್ಮ ಊರಿನ ಪಕ್ಕದಲ್ಲಿರುವಂತಹ ವೀರಭದ್ರ ದೇವಸ್ಥಾನ. ಹೊಳಿ ಮಲಪ್ರಭಾ ನದಿಯ ಹೊಳೆಯ ದಂಡೆಯಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ ಅಂತ ಹೇಳಬಹುದು ಇದನ್ನು. ಇದು ಪ್ರತಿ ವರ್ಷ ಇಲ್ಲಿ ಜಾತ್ರೆ ಸಹ ಆಗುತ್ತೆ, ನೋಡಬಹುದು. ಸರ್ ಭಾರಿ ಮಜಾ ನಮ್ಮ ಮ್ಯಾರೇಜ್ ಇಲ್ಲಾಗಿತ್ತಲ್ಲ ಸರ್, ನಮ್ಮ ಮ್ಯಾರೇಜ್ ಇಲ್ಲಾಗಿತ್ತು ಭಾರಿ ಸರ್. ಸುಮ್ಮನೆ ಕಲ್ಯಾಣ ಮಂಟಪ ಇಲ್ಲಿ ಮಾಡ್ಕೋಬೋದು. ಇಂಥ ಪವಿತ್ರವಾದ ದೇವಸ್ಥಾನಗಳಲ್ಲಿ ಮಾಡ್ಕೊಳ್ಳೋದು ಚಲೋ ರೀ ಸರ್. ಮದುವೆಗಳನ್ನ ಒಂದಿಟ್ಟು ಇದನ್ನು ಆಕತಿ, ದೇಣಿಗೆ ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಹಾಕೋ ಗುಡಿಗಳು ಸರ. ಅಲ್ಲಿ ಕಲ್ಯಾಣ ಮಂಟಪದಾಗ ಅದಂತ ಉಪಯೋಗ ಇಲ್ಲ ಸರ್ ಅವ ಹಂಗೇನು ಸರ. ನೋಡಿ ಸ್ನೇಹಿತರೆ, ಇದು ನಮ್ಮ ಊರ ಪವಿತ್ರವಾದ ದೇವಸ್ಥಾನ ವೀರಭದ್ರ ದೇವಸ್ಥಾನ. ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ಸಹ ಮತ್ತು ತೇರಿನ ಜಾತ್ರೆ ಸಹ ಆಗತ್ತೆ ಇಲ್ಲೇ, ನೋಡಬಹುದು ನೀವು. ಈಗ ನಾವು ದರ್ಶನ ತಗೊಳಕ್ಕೆ ಹೋಗ್ತಾ ಇದ್ದೀವಿ, ದರ್ಶನ ತಗೊಳ್ತೀವಿ. ಮಲಪ್ರಭಾ ನದಿಯ ದಂಡೆಯ ಮೇಲೆ ನೆಲೆಸಿರುವಂತಹ ಪವಿತ್ರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಅತ್ಯಂತ ಜಾಗೃತ ಮತ್ತು ಶ್ರದ್ಧಾಭಕ್ತಿಯ ಕೇಂದ್ರವಾಗಿದೆ. ನೋಡಿ ಸ್ನೇಹಿತರೆ, ಪಶ್ಚಿಮ ಘಟ್ಟಗಳ ದಟ್ಟ ಹಸಿರು ಮತ್ತು ಮಲಪ್ರಭಾ ನದಿಯ ನಿರಂತರ ಹರಿವಿನ ಮಧ್ಯೆ ನೆಲೆಸಿರುವ ಈ ದೇವಸ್ಥಾನವು ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಆಧ್ಯಾತ್ಮಿಕ ಚಿಂತಕರಿಗೆ ನೆಮ್ಮದಿ ನೀಡುವ ತಾಣವಾಗಿದೆ. ಈ ಭಾಗದ ಜನರಿಗೆ ಈ ಶ್ರೀ ವೀರಭದ್ರ ಸ್ವಾಮಿಯು ಆರಾಧ್ಯ ದೈವವಾಗಿದ್ದು, ವರ್ಷದಾದ್ಯಂತ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಮತ್ತು ದೇವಸ್ಥಾನಕ್ಕೆ ಬರುವ ಭಕ್ತರು ನದಿಯ ಪವಿತ್ರ ನೀರಿನಲ್ಲಿ ಕೈಕಾಲು ತೊಳೆದು ದೇವರ ದರ್ಶನ ಪಡೆಯುವ ಸಂಪ್ರದಾಯವಿದೆ ನೋಡಿ ಇಲ್ಲಿ. ಮತ್ತು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ 5 ದಿನಗಳ ಕಾಲ ವಿಜೃಂಭಣೆಯಿಂದ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಅಂದ್ರೂ ತೇರು ಎಳೆಯುವ ಕಾರ್ಯಕ್ರಮವಿರುತ್ತದೆ. ಅಂದ್ರೆ ಈ ದೇವಸ್ಥಾನದ ರಥೋತ್ಸವ ನಡೆಯುತ್ತದೆ ನೋಡಿ ಸ್ನೇಹಿತರೆ.